ನಿಮಗೆ ಯಾವತ್ತಾದರೂ ಅನಿಸಿದೆಯಾ ಈ ನಮ್ಮ ಗೌರ್ಮೆಂಟ್ನವರು ತುಂಬ ದುಡ್ಡನ್ನು ಪ್ರಿಂಟ್ ಮಾಡಿಬಿಟ್ಟು ನಮ್ಮಂಥ ಬಡ ಜನರಿಗೆ ಯಾಕೆ ಹಂಚಲ್ಲ ಅಂತ? ಒಂದು ವೇಳೆ ಹಂಚಿಬಿಟ್ರೆ ನಮ್ಮ ದೇಶದಲ್ಲಿ ಬಡತನವೇ ಹೋಗಿಬಿಡುತ್ತೆ ಅಲ್ವಾ? ಹಾಗೆ ತುಂಬ ಜನ ಅಂದುಕೊಂಡಿದ್ದಾರೆ. ಸುಮ್ಮನೆ ನೋಟ್ ಪ್ರಿಂಟ್ ಮಾಡೋಕ್ಕೆ ಆಗೋಲ್ಲ, ನೋಟ್ ಪ್ರಿಂಟ್ ಮಾಡಬೇಕು ಅಂದರೆ ಗೌರ್ಮೆಂಟ್ ಹತ್ರ ಗೋಲ್ಡ್ ರಿಸರ್ವ್ಸ್ ಇರಬೇಕು, ಹಾಗಿದ್ರೆ ಮಾತ್ರ ನೋಟ್ ಪ್ರಿಂಟ್ ಮಾಡೋಕ್ಕೆ ಆಗುತ್ತೆ ಅಂತ. ಆ್ಯಕ್ಚುಲಿ 2020ರಲ್ಲಿ ನಮ್ಮ ಗೌರ್ಮೆಂಟ್ 20 ಲಕ್ಷ ಕೋವಿಡ್ ಪ್ಯಾಕೇಜ್ ಅಂತ ಕೊಡ್ತು. ಆ ಪ್ಯಾಕೇಜ್ ಮಾಡೋಕ್ಕೆ ಗೌರ್ಮೆಂಟ್ ಹತ್ರ ದುಡ್ಡು ಎಲ್ಲಿಂದ ಬಂತು? ಹಾಗಾದರೆ ಆ ಟೈಮಲ್ಲಿ ಇದ್ದಕ್ಕಿದ್ದಂಗೆ ಗೋಲ್ಡ್ ರಿಸರ್ವ್ಸ್ ಜಾಸ್ತಿ ಆದ್ವಾ? ಈ ಗೌರ್ಮೆಂಟ್ ಹತ್ರ ಎಷ್ಟು ಬೇಕಾದರೂ ನೋಟ್ ಪ್ರಿಂಟ್ ಮಾಡುವ ಪವರ್ ಇದೆ, ಆದರೂ ಈ ಗೌರ್ಮೆಂಟ್ ಯಾಕೆ ನೋಟ್ ಪ್ರಿಂಟ್ ಮಾಡಲ್ಲ ಗೊತ್ತಾ? ಇದೇ ರೀತಿ ಜಾಸ್ತಿ ನೋಟ್ ಪ್ರಿಂಟ್ ಮಾಡಿರುವ ದೇಶಗಳ ಗತಿ ಏನಾಗಿದೆ ಗೊತ್ತಾ? ಹಾಗೂ ಈಗಿನ ಕಾಂಗ್ರೆಸ್ ಗ್ಯಾರಂಟೀಸ್ಗಳು ಕೂಡ ಒಂದು ಇನ್ಫ್ಲೇಷನ್ಗೆ ಕಾರಣವಾಗ್ತಿವೆ. ಹಾಗಾದ್ರೆ ಈ ದುಡ್ಡು ಹೇಗೆ ಕೆಲಸ ಮಾಡುತ್ತೆ? ಇದು ಎಲ್ಲಿಂದ ಬಂತು? ಈ ವಿಚಾರಕ್ಕೆ ಬಂದರೆ ಇದು ಶಿಲಾಯುಗಕ್ಕೆ ಕೊಂಡೊಯ್ಯುತ್ತದೆ. ಮನುಷ್ಯನಿಗೆ ಹೊಸದಾಗಿ ನಾಗರಿಕತೆ ಬಂದಾಗ ಆಗ ಅಂದಿನ ಮಾನವ ಬೇಟೆಯಾಡುವುದನ್ನು ಬಿಟ್ಟು ಕೃಷಿಯನ್ನ ಅವಲಂಬಿಸಿಕೊಳ್ತಾನೆ. ಇದರಿಂದ ತಾನು ಬೆಳೆದ ಅಕ್ಕಿ, ರಾಗಿ, ಗೋಧಿ ಮುಂತಾದವುಗಳನ್ನು ಬೆಳೆಯುತ್ತಾನೆ. ಹಾಗೆ ಒಂದು ವೇಳೆ ಗೋಧಿಯನ್ನ ಬೆಳೆದಿದ್ರೆ ಆ ಗೋಧಿಯನ್ನೇ ಬೇಯಿಸಿಕೊಂಡು ತಿನ್ನಲು ಬರುವುದಿಲ್ಲ. ಇದಕ್ಕಾಗಿ ಕೆಲವು ತರಕಾರಿಗಳು ಬೇಕಾಗುತ್ತದೆ. ಇದರಿಂದ ಆ ಮಾನವ ತನ್ನಲ್ಲಿರುವ ಹೆಚ್ಚಿನ ಒಂದು ಗೋಧಿಯ ಬೆಳೆಯನ್ನ ತರಕಾರಿಗೆ ವಿನಿಮಯಿಸಿಕೊಳ್ತಾನೆ. ಈ ರೀತಿ ಪ್ರಾಚೀನ ಕಾಲದಲ್ಲಿ ವಸ್ತು ವಿನಿಮಯ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಆದರೆ ಈ ಪದ್ಧತಿಯಿಂದ ಒಂದು ವಸ್ತುವಿನ ಸರಿಯಾದ ಮೌಲ್ಯವನ್ನ ತಿಳಿದುಕೊಳ್ಳಲು ಸಾಧ್ಯವಾಗ್ತಿರ್ಲಿಲ್ಲ. ಅಂದ್ರೆ ಒಂದು ವಸ್ತುವಿನ ವ್ಯಾಲ್ಯೂ ತಿಳಿದುಕೊಳ್ಳಲು ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಉದಾಹರಣೆ, ಒಬ್ಬ ಈರುಳ್ಳಿ ಬೆಳೆಯುತ್ತಿದ್ದಾನೆ ಎಂದಿಟ್ಟುಕೊಳ್ಳೋಣ, ಹಾಗೆ ಇನ್ನೊಬ್ಬ ಆ್ಯಪಲ್ ಅನ್ನು ಬೆಳೆಯುತ್ತಿದ್ದಾನೆ. ಈಗ 1 ಎಕರೆಯಲ್ಲಿ ಈರುಳ್ಳಿಯನ್ನು ಜಾಸ್ತಿಯಾಗಿ ಬೆಳೆಯಬಹುದು ಮತ್ತು ಆ್ಯಪಲ್ ಅನ್ನು ಕಡಿಮೆಯಾಗಿ ಬೆಳೆಯಲಾಗುತ್ತೆ. ಆ್ಯಪಲ್ ಬೆಳೆಯುವುದಕ್ಕೆ ತುಂಬ ಖರ್ಚಾಗುತ್ತೆ ಮತ್ತು ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತೆ. 100 ಆ್ಯಪಲ್ ಬೆಳೆಯುವುದಕ್ಕೆ 1 ವರ್ಷ ಆಗುತ್ತೆ. ಅದೇ 100 ಈರುಳ್ಳಿಯನ್ನು ಬೆಳೆಯುವುದಕ್ಕೆ ಸುಮಾರು 3 ತಿಂಗಳು ಹಿಡಿಯುತ್ತೆ. ಈಗ ಆ್ಯಪಲ್ ಮತ್ತು ಈರುಳ್ಳಿದು ಪ್ರೈಸ್ ಒಂದೇನಾ? ಇಲ್ಲ. ಇದರಿಂದ ಏನಾಗ್ತಿತ್ತು, ಒಂದು ವಸ್ತುವಿನ ವ್ಯಾಲ್ಯೂವನ್ನು ತಿಳಿದುಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಜನರು ಹೋಗ್ತಾ ಹೋಗ್ತಾ ಗೋಲ್ಡ್ನ ಕರೆನ್ಸಿಯಾಗಿ ಯೂಸ್ ಮಾಡ್ತಾ ಹೋಗ್ತಾರೆ. ಏನಾದರೂ ವ್ಯವಹಾರ ಮಾಡಬೇಕು ಅಂದರೆ ಗೋಲ್ಡ್ನ ಇಟ್ಟುಕೊಂಡು ಒಂದು ವಸ್ತುವನ್ನು ಪರ್ಚೇಸ್ ಮಾಡುತ್ತಿದ್ದರು. ಹಾಗೆ ಇದರಲ್ಲೂ ಕೂಡ ಒಂದು ಸಮಸ್ಯೆ ಹುಟ್ಟಿಕೊಳ್ಳುತ್ತೆ. ಏನಂದರೆ ಈ ಗೋಲ್ಡನ್ನು ಇಟ್ಕೊಂಡು ಒಂದು ಊರಲ್ಲಿ ಮಾತ್ರ ವ್ಯವಹಾರವನ್ನು ನಡೆಸ್ಕೊಳ್ಬಹುದು. ಆದರೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಅಥವಾ ರಾಜ್ಯದಿಂದ ರಾಜ್ಯಕ್ಕೆ ಈ ಗೋಲ್ಡನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ತುಂಬ ಭಾರವಾದ ಚಿನ್ನದ ಮೂಟೆಗಳನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೇಗೆ ಕೊಂಡೊಯ್ಯೋದು? ಹಾಗೆ ಟ್ರಾನ್ಸ್ಪೋರ್ಟ್ ಮಾಡುವ ಸಮಯದಲ್ಲಿ ಕಳ್ಳತನ ಕೂಡ ಆಗುವ ಚಾನ್ಸಸ್ ಕೂಡ ಇತ್ತು. ಅದಕ್ಕೆ ಒಂದು ರಾಜ್ಯದಿಂದ ಯಾವುದೇ ವಸ್ತುಗಳನ್ನು ತರಿಸಲಿಕ್ಕೆ ತುಂಬ ಕಷ್ಟವಾಗುತ್ತಿರುತ್ತೆ. ಆದ್ರಿಂದ ಆಗಿನ ಸರ್ಕಾರ ನಾಣ್ಯಗಳನ್ನು ಚಲಾವಣೆಗೆ ತರ್ತಾರೆ. ಆದರೆ ಇದು ಕೂಡ ಕಷ್ಟದಾಯಕವಾಗಿತ್ತು. ಯಾಕೆಂದ್ರೆ ಇದು ಕೇವಲ ಒಂದು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾಗಿತ್ತು. ಈ ಸಮಸ್ಯೆಯನ್ನ ತೊಡೆದು ಹಾಕಲು ಒಂದು ಬ್ಯಾಂಕ್ ಅನ್ನ ಸ್ಥಾಪಿಸ್ತಾರೆ. ಇದರಿಂದ ಚಿನ್ನವನ್ನ ಬ್ಯಾಂಕ್ ನಲ್ಲಿ ಡಿಪಾಸಿಟ್ ಮಾಡಿದ್ರೆ ಅವರು ಅದಕ್ಕೆ ರಿಸಿಪ್ಟ್ ಕೊಡ್ತಿದ್ರು. ಈ ರಿಸಿಪ್ಟ್ ನಿಂದ ನೀವು ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲಿನ ಬ್ಯಾಂಕ್ ನಿಂದ ಗೋಲ್ಡ್ ಅನ್ನ ತೆಗೆದುಕೊಳ್ಬಹುದಾಗಿತ್ತು. ಎಕ್ಸಾಂಪಲ್, ಒಂದು ವೇಳೆ ಜನರು ಬ್ಯಾಂಕ್ ನಲ್ಲಿ 10 ಗ್ರಾಂ ಚಿನ್ನವನ್ನ ಅಡವಿಟ್ಟಿದ್ದರೆ ಆ ಚಿನ್ನದ ವ್ಯಾಲ್ಯೂ 1000 ರೂಪಾಯಿ ಆಗಿದ್ರೆ ಆಗ ಆ ಬ್ಯಾಂಕ್ ಇವರಿಗೆ 10 ರಿಸಿಪ್ಟ್ ಗಳನ್ನ ಕೊಡುತ್ತದೆ. ಆಗ ಒಂದು ರಿಸಿಪ್ಟ್ ನ ವ್ಯಾಲ್ಯೂ 100 ರೂಪಾಯಿ ಆಗುತ್ತೆ. ಒಂದು ವೇಳೆ ಬ್ಯಾಂಕ್ 2 ರಿಸಿಪ್ಟ್ ಗಳನ್ನ ಕೊಟ್ರೆ ಒಂದು ರಿಸಿಪ್ಟ್ ನ ವ್ಯಾಲ್ಯೂ 500 ಮತ್ತು ಒಂದು ರಿಸಿಪ್ಟ್ ಅನ್ನ ಕೊಟ್ರೆ ಆ ರಿಸಿಪ್ಟ್ ನ ವ್ಯಾಲ್ಯೂ 1000 ರೂಪಾಯಿ ಆಗಿರುತ್ತೆ. ಇದೇ ರೀತಿ ಕೇವಲ ಜನರು ರಿಸಿಪ್ಟ್ ಗಳ ಮೂಲಕ ವ್ಯವಹಾರವನ್ನ ಮಾಡುತ್ತಿದ್ರು. ಇದೇ ರೀತಿ ಮುಂದೆ ಹೋಗ್ತಾ ಹೋಗ್ತಾ ಒಂದು ದೇಶದ ಬ್ಯಾಂಕ್ ಆಗಿ ಸ್ಥಾಪಿಸ್ತಾರೆ. ಅಂದ್ರೆ ನಮ್ಮ ಇಂಡಿಯಾದಲ್ಲಿ RBI, ಅಮೆರಿಕದಲ್ಲಿ ಫೆಡರಲ್ ಬ್ಯಾಂಕ್. ಇದೇ ರೀತಿ ಈ ರೀತಿ ಒಂದೊಂದು ದೇಶಗಳು ಸೆಂಟ್ರಲ್ ಬ್ಯಾಂಕ್ಸ್ ಗಳನ್ನ ಸ್ಥಾಪನೆಗೊಳಿಸ್ತಾರೆ. ಮುಂದೆ ಈ ರಿಸಿಪ್ಟ್ಗಳೇ ಕರೆನ್ಸಿಗಳಾಗ್ತವೆ. ಅಮೆರಿಕದಲ್ಲಿ US ಡಾಲರ್ ಆಗ್ತವೆ ಮತ್ತು ಭಾರತದಲ್ಲಿ ರೂಪಾಯಿಗಳು ಆಗ್ತವೆ. ಒಂದ್ಸಲ ಈ ಕರೆನ್ಸಿಯನ್ನ ಕೊಂಡುಕೊಂಡ ಮೇಲೆ ಆ ದೇಶಗಳ ಗೌರ್ಮೆಂಟ್ಗಳು ಈ ಕರೆನ್ಸಿಗಳನ್ನ ಕಂಟ್ರೋಲ್ ಮಾಡುತ್ತಿರುತ್ತವೆ. ಈ ಗೌರ್ಮೆಂಟ್ ಕರೆನ್ಸಿಯನ್ನ ಕಂಟ್ರೋಲ್ ಮಾಡಬಹುದು ಅಂದ್ರೆ ಮತ್ತೆ ಯಾಕೆ ಈ ಗೌರ್ಮೆಂಟ್ಗಳು ಜಾಸ್ತಿ ನೋಟ್ಗಳನ್ನ ಪ್ರಿಂಟ್ ಮಾಡಲ್ಲ? ಪ್ರಿಂಟ್ ಮಾಡಿ ನಮ್ಮಂತ ಜನರಿಗೆ ಯಾಕೆ ಕೊಡಲ್ಲ? ಇದನ್ನ ತಿಳ್ಕೊಳ್ಳಿಕ್ಕೆ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಒಂದು ರಾಜ್ಯವಿದೆ. ಆ ರಾಜ್ಯದಲ್ಲಿ ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಆ ರಾಜ್ಯದಲ್ಲಿ ಸ್ವಲ್ಪ ದಿನಗಳಲ್ಲೇ ಎಲೆಕ್ಷನ್ ಇರುತ್ತೆ. ಅದರಲ್ಲಿ ಒಬ್ಬ ಲೀಡರ್ ಹೇಳ್ತಾನೆ, ನೀವೇನಾದರೂ ನಮಗೆ ವೋಟ್ ಮಾಡಿ ಗೆಲ್ಸಿದ್ರೆ ನಿಮಗೆ ದುಡ್ಡು
ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಆ ಜನರು ದುಡ್ಡು ಸಿಗುತ್ತೆ ಅಂತ ವೋಟ್ ಹಾಕಿ ಗೆಲ್ಲಿಸ್ತಾರೆ. ಆಗ ಆ ಲೀಡರ್ ಮಾತಿನಂತೆ ಜನರಿಗೆ ದುಡ್ಡು ಹಾಕಬೇಕು. ಹಾಗಾಗಿ ಈ ಲೀಡರ್ ದುಡ್ಡನ್ನ ಪ್ರಿಂಟ್ ಮಾಡ್ತಾನೆ. ಇದನ್ನ ಜನರಿಗೆ ಹಂಚ್ತಾನೆ. ಇದರಿಂದ ಜನರಿಗೆ ದುಡ್ಡು ಸಿಗಿತು ಎಂದು ತುಂಬಾ ಖುಷಿ ಆಗ್ತಾರೆ. ಜನರು ತಮಗೆ ಬೇಕಾದ ವಸ್ತುಗಳನ್ನ ಖರೀದಿಸಿ ಆರಾಮಾಗಿ ಇರ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ಜನರು ಬಳಸ್ತಾ ಇರುವ ವಸ್ತುಗಳು ಆಟೋಮೆಟಿಕ್ ಆಗಿ ಬೆಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜನರಿಗೆ ಯಾಕೆ ಬೆಲೆಗಳು ಜಾಸ್ತಿ ಆಗ್ತಿದೆ ಅಂತ ಗೊತ್ತೇ ಆಗಲ್ಲ. ಯಾಕಂದ್ರೆ ಎಕ್ಸಾಂಪಲ್ ಅನ್ನ ನೋಡೋಣ. ಜನರು ಕೃಷಿಯನ್ನ ಅವಲಂಬಿಸಿದ್ದು ಕೃಷಿ ಮಾಡಲಿಕ್ಕೆ ಕೃಷಿ ಉಪಕರಣಗಳು ಬೇಕು ಮತ್ತು ಬೀಜ, ಗೊಬ್ಬರ, ಕ್ರಿಮಿನಾಶಕಗಳು ಬೇಕು. ಹಾಗೆ ಅವರಿಗೆ ಜೀವನ ನಡೆಸಲಿಕ್ಕೆ ವಸ್ತುಗಳು ಕೂಡ ಬೇಕು. ಆ ವಸ್ತುಗಳ ಬೆಲೆ ನೋಟ್ ಪ್ರಿಂಟ್ ಮಾಡುವುದಕ್ಕಿಂತ ಮುಂಚೆ ಮತ್ತು ನೋಟ್ ಪ್ರಿಂಟ್ ಆದ ಮೇಲೆ ಕೂಡ ಒಂದೇ ಬೆಲೆಯನ್ನ ಹೊಂದಿತ್ತು. ಆದ್ರೆ ಈಗ ಜನರಲ್ಲಿ ತುಂಬಾ ದುಡ್ಡು ಇರುವುದರ ಕಾರಣ ಎಲ್ಲಾ ಜನರು ಮಾರ್ಕೆಟ್ಗೆ ಹೋಗಿ ಆ ವಸ್ತುಗಳನ್ನ ಕೊಂಡುಕೊಳ್ಳುತ್ತಿದ್ದಾರೆ. ಈಗ ಈ ವಸ್ತುವಿನ ಬೆಲೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಬೇಡಿಕೆ ಹೆಚ್ಚಾದಂತೆ ಬೆಲೆ ಕೂಡ ಹೆಚ್ಚಾಗುತ್ತದೆ. ಎಲ್ಲರ ಕೈಯಲ್ಲಿ ದುಡ್ಡು ಇರೋದ್ರಿಂದ ಜನಗಳು ಬಂದು ಈ ವಸ್ತುಗಳನ್ನ ಖರೀದಿಸುತ್ತಿದ್ದಾರೆ. ಇದರಿಂದ ಆ ವಸ್ತುವಿನ ಬೆಲೆಯು ಅಧಿಕವಾಗಲಿಕ್ಕೆ ಕಾರಣ. ಮಾರ್ಕೆಟ್ನಲ್ಲಿ 100 ವಸ್ತುಗಳು ಇವೆ ಅಂದ್ರೆ ಅದನ್ನ ಖರೀದಿಸಲು ಬರುತ್ತಿರುವ ಜನರು 200ರಿಂದ 300 ಜನ. ಆಗ ಆ ಅಂಗಡಿಯವನು ಆ ವಸ್ತುವಿನ ಬೆಲೆಯನ್ನ ಜಾಸ್ತಿ ಮಾಡ್ತಾನೆ. ಈ ರೀತಿಯಾಗಿ ಸಮಾಜದಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಇದರಿಂದ ನೀವು ಅಂದ್ಕೊಳ್ಬಹುದು ಸುಮ್ಮನೆ ರೇಟ್ ಜಾಸ್ತಿ ಆಗ್ತಿದೆ ಅಂತ. ಆದ್ರೆ ಆ ಅಂಗಡಿಯವನ ಕೆಲಸಗಾರರು ಕೂಡ ಡಿಮ್ಯಾಂಡಿಂಗ್ ಅನ್ನ ಮಾಡ್ತಾ ಇರ್ತಾರೆ. ನೀವು ಕೊಡ್ತಾ ಇರೋ ದುಡ್ಡು ನಮ್ಗೆ ಸಾಲ್ತಿಲ್ಲ, ನಮ್ಗೆ ಜಾಸ್ತಿ ಸ್ಯಾಲರಿ ಬೇಕು ಅಂತ. ಹಾಗೆ ಅವರು ಉತ್ಪಾದಿಸುವ ವಸ್ತುಗಳಿಗೆ ಕಚ್ಚಾ ಸಂಪನ್ಮೂಲಗಳ ಬೆಲೆಗಳು ಕೂಡ ಜಾಸ್ತಿ ಆಗಿರುತ್ತೆ. ಇದರಿಂದ ಪ್ರಾಡಕ್ಟ್ ನ ಬೆಲೆಯೂ ಕೂಡ ಅಧಿಕವಾಗುತ್ತಾ ಹೋಗುತ್ತದೆ. ಇದರಿಂದ ಸಮಾಜದಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಇದನ್ನೇ ನಾವು ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಎಂದು ಕರೆಯುತ್ತೇವೆ. ಈಗ ಜನರ ಕೈಯಲ್ಲಿ ಹಣ ಬಂದಿದ್ದರೂ ಕೂಡ ಒಂದು ವಸ್ತುವಿನ ಬೆಲೆ 100 ರೂಪಾಯಿ ಇದ್ರೆ ಅದನ್ನ 200 ರೂಪಾಯಿಗೆ ಈಗ ಕೊಂಡುಕೊಳ್ಳುತ್ತಿದ್ದಾರೆ. ಇದರಿಂದ ದುಡ್ಡು ಜಾಸ್ತಿ ಇದ್ರೂ ಕೂಡ ಅದು ವೇಸ್ಟ್ ಆಗಿದೆ. ಹಾಗೆ ಗೌರ್ಮೆಂಟ್ ಕೂಡ ಒಮ್ಮೆ ದುಡ್ಡು ಕೊಟ್ಟು ಬಿಟ್ಟಿದೆ. ಜನರು ಇದನ್ನ ಖರ್ಚು ಮಾಡಿಬಿಟ್ಟಿದ್ದಾರೆ. ಈಗ ಜನರಿಗೆ ಅನಿಸ್ತಿದೆ ಮತ್ತೆ ಏನಾದರೂ ವಸ್ತುಗಳನ್ನ ಖರೀದಿಸಬೇಕು ಅಂದ್ರೆ ಜಾಸ್ತಿ ದುಡ್ಡು ಬೇಕು ಅಂತ, ವಸ್ತುಗಳ ಬೆಲೆ ಜಾಸ್ತಿ ಆಯ್ತು ಅಂತ. ಇದರಿಂದ ಈಗ ಜನರು ಗೌರ್ಮೆಂಟ್ ಮೇಲೆ ಬ್ಲೇಮ್ ಮಾಡೋಕೆ ಶುರು ಮಾಡಿಬಿಡ್ತಾರೆ. ಆಗ ಗೌರ್ಮೆಂಟ್ ಮತ್ತೆ ನೋಟ್ಗಳನ್ನ ಪ್ರಿಂಟ್ ಮಾಡಿ ಜನರಿಗೆ ಹಂಚ್ತಾರೆ. ಆಗ ಜನರು ಬೈ ಮಾಡೋಕೆ ಹೋದಾಗ ವಸ್ತುಗಳ ಬೆಲೆ ಕೂಡ ಮತ್ತೆ ಜಾಸ್ತಿ ಆಗಿರುತ್ತೆ. ಅಂದ್ರೆ ಡಿಮ್ಯಾಂಡ್ ಹೆಚ್ಚಾದಂತೆ ಪ್ರೈಸ್ ಹೆಚ್ಚಾಗುತ್ತೆ. ಇದರಿಂದ ಜನರಿಗೆ ಕರೆನ್ಸಿ ಮೇಲಿರುವ ನಂಬಿಕೆನೇ ಹೊರಟೋಗುತ್ತೆ. ಏಕೆಂದ್ರೆ ಒಬ್ಬ ವ್ಯಕ್ತಿ ಕೂಲಿ ಕೆಲಸಕ್ಕೆ ಹೋಗ್ತಿರ್ತಾನೆ. ಆತನಿಗೆ ಕೂಲಿ ಕೆಲಸದಲ್ಲಿ 200 ರೂಪಾಯಿ ಕೊಡುತ್ತಾರೆ. ಈತನ ಕುಟುಂಬದ ಒಂದು ದಿನದ ರೇಷನ್ ಖರ್ಚು 200 ರೂಪಾಯಿ ಆಗಿತ್ತು. ಆದ್ರಿಂದ ಈತ 200 ರೂಪಾಯಿ ಕೂಲಿಯನ್ನ ಮಾಡುತ್ತಿದ್ದ. ನಂತರ ನಾಳೆ ರೇಷನ್ ತರೋಕೆ ಹೋದ್ರೆ 200 ರೂಪಾಯಿಯಿಂದ 400 ರೂಪಾಯಿ ಆಗಿರುತ್ತೆ. ಇದರಿಂದ ಆತನಿಗೆ ಬರ್ತಕ್ಕಂಥ ಕೂಲಿ ಕೂಡ ಕಡಿಮೆ ಮತ್ತೆ ದಿನ ದಿನ ರೇಷನ್ ರೇಟ್ ಹೆಚ್ಚಾಗ್ತಾನೆ ಇತ್ತು. ಇದರಿಂದ ಆ ವ್ಯಕ್ತಿ ಮಾಲೀಕರ ಬಳಿ ಹೋಗಿ ನನಗೆ ದುಡ್ಡು ಬೇಡ, ರೇಷನ್ ಕೊಡಿಸಿದ್ರೆ ಕೆಲಸಕ್ಕೆ ಬರುತ್ತೇನೆ ಎಂದು ಬ್ಲೇಮ್ ಮಾಡ್ತಾನೆ. ಅಂದ್ರೆ ಇಲ್ಲಿ ಪುನಃ ಪುರಾತನ ಕಾಲದಲ್ಲಿ ಇರತಕ್ಕಂತಹ ವಸ್ತು ವಿನಿಮಯ ಪದ್ಧತಿಗೆ ಮರಳುತ್ತದೆ. ಇದೇ ಕಾರಣದಿಂದಲೇ ನಮ್ಮ ಗೌರ್ಮೆಂಟ್ ಹತ್ರ ದುಡ್ಡು ಪ್ರಿಂಟ್ ಮಾಡೋ ಪವರ್ ಇದ್ರೂನು ಪ್ರಿಂಟ್ ಮಾಡಲ್ಲ. ಇದೇ ರೀತಿ ಪ್ರಿಂಟ್ ಮಾಡಿದ ಎಷ್ಟೋ ದೇಶದ ಗತಿ ಏನಾಗಿದೆ ಗೊತ್ತಾ? 2008ರಲ್ಲಿ ಇದೇ ರೀತಿ ಮಾಡೋಕೆ ಹೋದ ಜಿಂಬಾಬ್ವೆ ಸರ್ಕಾರ ಹೈಪರ್ ಇನ್ಫ್ಲೇಷನ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಯಾಕೆಂದ್ರೆ ಅಲ್ಲಿ ಅವರು ಕೂಡ ಜಾಸ್ತಿ ನೋಟ್ ಪ್ರಿಂಟ್ ಮಾಡಿ ಜನರಿಗೆ ಕೊಟ್ಟಿರುತ್ತಾರೆ. ಇದೇ ರೀತಿ ವಿಲೆಜುಲಾ ಎಂಬ ದೇಶದ ಜನಗಳ ಅಕೌಂಟ್ಗೆ ದುಡ್ಡನ್ನ ಹಾಕಿ ಅವರು ಕೂಡ 2016ರಲ್ಲಿ ಹೈಪರ್ ಇನ್ಫ್ಲೇಷನ್ಗೆ ಗುರಿಯಾಗುತ್ತಾರೆ. ಇದೇ ರೀತಿ ನಮ್ಮ ದೇಶದಲ್ಲಿ ಕೂಡ ಜಾಸ್ತಿ ನೋಟ್ ಪ್ರಿಂಟ್ ಮಾಡಿ ಜನರ ಖಾತೆಗೆ ದುಡ್ಡು ಹಾಕುವುದರಿಂದ ಇದೇ ರೀತಿ ಹಣದುಬ್ಬರವಾಗಿ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗಿ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಕೂಡ ಹೆಚ್ಚಾಗುತ್ತದೆ. ನೀವು ಅಂದ್ಕೊಂಡಿರ್ಬೋದು ದುಡ್ಡನ್ನ ಜನರಿಗೆ ಕೊಟ್ರೆ ಮಾತ್ರ ಹೀಗೆ ಆಗುತ್ತೆ ಅಲ್ವಾ? ಇದರ ಬದಲಾಗಿ ಗೌರ್ಮೆಂಟ್ ರೋಡ್, ಬ್ರಿಡ್ಜ್, ಪಾರ್ಕ್, ಹಾಸ್ಪಿಟಲ್, ಕಾಲೇಜ್ ಇಂತಹ ಆರ್ಟಿಫಿಷಿಯಲ್ ಕಟ್ಟಡಗಳಿಗೆ ಸ್ಪೆಂಡ್ ಮಾಡಿದ್ರೆ ಒಳ್ಳೆದೇ ಆಗುತ್ತೆ ಅಲ್ವಾ ಅಂತ. ಆದ್ರೆ ಇದರಿಂದನೂ ಒಂದು ಸಮಸ್ಯೆ ಇದೆ. ಏನಂದ್ರೆ ಇನ್ಫ್ರಾಸ್ಟ್ರಕ್ಚರ್ಗೆ ಬೇಕಾಗಿರುವ ಸಿಮೆಂಟ್, ತಾರ್, ರಾಡ್ ಮುಂತಾದವುಗಳಿಗೆ ಹಣವನ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಇವುಗಳನ್ನ ಖರೀದಿಸಲು ಹೋದಾಗ ಇವುಗಳ ಬೆಲೆ ಕೂಡ ಹೆಚ್ಚಾಗುತ್ತದೆ. ಯಾಕೆಂದ್ರೆ ಇದು ಆರ್ಟಿಫಿಷಿಯಲಿ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ತಿದೆ. ಇವೆಲ್ಲಾ ಕಾರಣಗಳಿಂದಾಗಿ ಗೌರ್ಮೆಂಟ್ ಹತ್ರ ನೋಟ್ ಪ್ರಿಂಟ್ ಮಾಡುವ ಪವರ್ ಇದ್ರೂ ಕೂಡ ಪ್ರಿಂಟ್ ಮಾಡೋದಿಲ್ಲ. ಫ್ರೆಂಡ್ಸ್, ನಂದೊಂದು ಚಿಕ್ಕ ಪ್ರಶ್ನೆ. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೀಡಿರುವ ಗ್ಯಾರಂಟೀಸ್ ಗಳಿಂದ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆನಾ ಅಥವಾ ಇಲ್ವಾ ಎಂದು ಕಾಮೆಂಟ್ ಮಾಡಿ.